ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಮತ್ತೊಮ್ಮೆ ಕನ್ನಡದ ತರಗತಿಗೆ ಸ್ವಾಗತವನ್ನು ಕೋರುತ್ತಾ ಲಿಂಗಗಳ ವಿಷಯವನ್ನು ನಾವು ಮುಂದಕ್ಕೆ ತೆಗೆದುಕೊಂಡು ಹೋಗೋಣ. ಹಿಂದಿನ ವಿಡಿಯೋದಲ್ಲಿ ನಾವು ಯಾವುದರ ಬಗ್ಗೆ ತಿಳಿದಿದ್ವಿ ನಿಮಗೆ ತಿಳಿದಿರಬೇಕು, ಗೊತ್ತಿರಬೇಕು. ನಾವು ಅನ್ಯ ಲಿಂಗದ ವಿಧಗಳ ಬಗ್ಗೆ ನಾವು ನೋಡ್ತಾ ಹೋಗಿದ್ವಿ ಮಕ್ಕಳೇ, ನೆನಪಿದನ? ಯಾವ ಲಿಂಗಗಳ ಬಗ್ಗೆ ನಾವು ನೋಡ್ತಾ ಹೋಗಿದ್ವಿ ಅಂತ ಹೇಳಿದ್ರೆ, ಮೊದಲ 3 ಲಿಂಗಗಳ ಬಗ್ಗೆ ನಾವು ನೋಡ್ತಾ ಹೋಗಿದ್ವಿ. ಒಂದು ಪುನ್ನಪುಂಸಕ ಲಿಂಗ, ನಿತ್ಯ ನಪುಂಸಕ ಲಿಂಗ, ಆಮೇಲೆ ಅದಕ್ಕೂ ಮುಂಚೆ ಸ್ತ್ರೀ ನಪುಂಸಕ ಲಿಂಗ. ಈ 3 ಲಿಂಗಗಳ ಬಗ್ಗೆ ನಾವು ಹಿಂದಿನ ವಿಡಿಯೋದಲ್ಲಿ ತಿಳಿದಿದ್ವಿ ಮಕ್ಕಳೇ. ಈ ದಿನದ ತರಗತಿಯಲ್ಲಿ ಉಳಿದ ಲಿಂಗಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. 4ನೇದಾಗಿರುವಂತಹ ಲಿಂಗ ಯಾವುದು ಅಂತ ಹೇಳಿದ್ರೆ ವಾಚ್ಯಲಿಂಗ ಅಥವಾ ವಿಶೇಷಾಧೀನ ಲಿಂಗ ಅನ್ನೋದಿದೆ. ಅದರ ಬಗ್ಗೆ ನಾವು ಇವತ್ತಿನ ದಿವಸ ತಿಳಿತಾ ಹೋಗೋಣ ಮಕ್ಕಳೇ. ಇಲ್ಲೇ ಇದೆ ಅದರ ವ್ಯಾಖ್ಯಾನ, ಹಾಗೇನೆ ಅದಕ್ಕೆ ಸಂಬಂಧಪಟ್ಟಂತಹ ಉದಾಹರಣೆಯ ಪದಗಳು ನಿಮಗೆ ನಾನು ಅರ್ಥೈಸೋದಕ್ಕೆ ಇಲ್ಲಿ ತೋರಿಸ್ತೀನಿ. ನೋಡಿ, ಇಲ್ಲಿದೆ ವಾಚ್ಯಲಿಂಗ ಅಥವಾ ವಿಶೇಷಾಧೀನ ಲಿಂಗ ಅಂತ ಹೇಳಿ ಕರೀತಾರೆ. ಏನು ಹಾಗಂದ್ರೆ, ನಮಗೆ ಅದರ ವ್ಯಾಖ್ಯಾನ ಬಹಳ ಸರಳವಾಗಿ ಅರ್ಥವನ್ನು ತಿಳಿಸಿಕೊಡುತ್ತೆ ಮಕ್ಕಳೇ. ನೋಡಿ, ಇಲ್ಲೇನಿದೆ, ಕೆಲವು ಸರ್ವನಾಮ, ಗುಣವಾಚಕ ಹಾಗೂ ಸಂಖ್ಯಾವಾಚಕ ಪದಗಳು ಪುಲ್ಲಿಂಗ, ಸ್ತ್ರೀಲಿಂಗ ಹಾಗೂ ನಪುಂಸಕ ಲಿಂಗ, ಹೀಗೆ 3 ಲಿಂಗಗಳಲ್ಲಿ ಪ್ರಯೋಗವಾಗುತ್ತವೆ. ಇಂತಹ ಶಬ್ದಗಳನ್ನು ನಾವು ಏನಂತ ಕರಿತೀವಿ ಅಂದ್ರೆ ವಾಚ್ಯಲಿಂಗಗಳು ಅಥವಾ ವಿಶೇಷಾಧೀನ ಲಿಂಗಗಳು ಅಂಥೇಳಿ ಕರೆಯುವರು. ಬಹಳ ಸರಳ ಇದೆ ಮಕ್ಕಳೇ. ಇಲ್ಲಿ ನೋಡಿ, ನಮ್ಮ ಕನ್ನಡದಲ್ಲಿ ಕೆಲವು ಏನು ಬರ್ತವೆ ಅಂತ ಹೇಳಿದ್ರೆ ಸರ್ವನಾಮದ ಪದಗಳು ಬರ್ತವೆ. ಸರ್ವನಾಮಗಳು ಅಂದ್ರೆ ಗೊತ್ತಿರಬೇಕು ನಿಮಗೆ, ಹೆಸರಿನ ಬದಲಾಗಿ ಬಳಸುವ ಪದಗಳೇ ಸರ್ವನಾಮಗಳು. ಹಾಗೇನೆ ಇನ್ನೊಂದು ಥರದ ವಿಧಗಳು ಯಾವಪ್ಪ ಅಂದ್ರೆ ನಾಮಪದದಲ್ಲಿ ಗುಣವಾಚಕ ಪದಗಳು, ವ್ಯಕ್ತಿ ಅಥವಾ ವಸ್ತುವಿನ ಗುಣವನ್ನ ತಿಳಿಸುವಂತಹ ಪದಗಳೇ ಗುಣವಾಚಕ ಪದಗಳು. ಹಾಗೇನೆ ಕೊನೆಯದಾಗಿರ್ತಕ್ಕಂಥದ್ದು ಇನ್ನೊಂದು ಥರದ ಪದಗಳು ಯಾವುವು ಅಂತ ಹೇಳಿದ್ರೆ ಸಂಖ್ಯಾವಾಚಕ ಪದಗಳು. ಸಂಖ್ಯೆಯನ್ನ ಸೂಚಿಸುವ ಪದಗಳೇ ಸಂಖ್ಯಾವಾಚಕ ಪದಗಳು. ಈ 3 ಏನಿದಾವಲ್ಲ, ನೆನ್ಪಿಟ್ಕೋಬೇಕು. ಒಂದು ಕೆಲವು ಸರ್ವನಾಮಗಳು, ಸರ್ವನಾಮಗಳಲ್ಲಿ ಬಹಳ ಬರ್ತವೆ, ಅದರಲ್ಲಿ ಕೆಲವು ಸರ್ವನಾಮಗಳು, ಹಾಗೇನೆ ಕೆಲವು ಗುಣವಾಚಕ ಪದಗಳು, ಹಾಗೇನೆ ಕೆಲವು ಸಂಖ್ಯಾವಾಚಕ ಪದಗಳು. ಎಲ್ಲಿ ಬಳಕೆಯಾಗ್ತವೆ? ಇಲ್ಲಿದೆ ನೋಡಿ, ಪುಲ್ಲಿಂಗದಲ್ಲೂ ಬಳಕೆಯಾಗುತ್ತೆ, ಸ್ತ್ರೀಲಿಂಗದಲ್ಲೂ ಬಳಕೆಯಾಗುತ್ತೆ, ಹಾಗೇನೆ ನಪುಂಸಕ ಲಿಂಗದಲ್ಲೂ ಕೂಡ, ಅಂದ್ರೆ 3 ಲಿಂಗಗಳಲ್ಲೂ ಕೂಡ ಕೆಲವು ಈ ಥರದ ಪದಗಳು ಪ್ರಯೋಗಕ್ಕೆ ಒಳಪಡ್ತವೆ, ಬಳಕೆಗೆ ಒಳಪಡ್ತವೆ. ಅಂತಹ ಶಬ್ದಗಳನ್ನ ನಾವು ಏನಂತ ಕರೆದಿದ್ದೀವಿ ಅಂತ ಹೇಳಿದ್ರೆ ವಾಚ್ಯಲಿಂಗ ಅಥವಾ ವಿಶೇಷಾಧೀನ ಲಿಂಗ ಅಂಥೇಳಿ ಕರೆದಿದ್ದೀವಿ. ಯಾವ್ಯಾವು ಉದಾಹರಣೆಗಳಿಗೆ ಇಲ್ಲೇ ನಾನು ನಿಮಗೆ ತೋರಿಸಿಕೊಡ್ತಾ ಇದ್ದೀನಿ, ಗಮನ ಕೊಡಿ ಎಲ್ಲರೂ ಕೂಡ. ನೋಡಿ, ನೀನು, ನಾನು, ತಾನು, ಈ ಥರದ ಸರ್ವನಾಮದ ಪದಗಳು ನೆನ್ಪಿಟ್ಕೋಬೇಕು. ಇವೆಲ್ಲ ಸರ್ವನಾಮಗಳು. ನೀನು, ನಾನು, ತಾನು ಅನ್ನುವಂತಹ ಕೆಲವು ಸರ್ವನಾಮದ ಪದಗಳು. ಹಾಗೇನೆ ಒಳ್ಳೆಯ, ಕೆಟ್ಟ, ಆಮೇಲೆ ಸಣ್ಣ, ದೊಡ್ಡ, ಕೆಂಪು, ಕರಿ, ಬಿಳಿ ಅನ್ನುವಂತಹ ಪದಗಳು ಯಾವುದಕ್ಕೆ ಬರ್ತವೆ? ಗುಣವಾಚಕ ಪದಗಳಿಗೆ ಉದಾಹರಣೆಗಳಾಗಿ ಬರ್ತವೆ. ಇಂತಹ ಕೆಲವು ಗುಣವಾಚಕ ಪದಗಳಾಗಿರಬಹುದು. ಹಾಗೇನೆ 10, 100, ಹಲವು, ಕೆಲವು ಅನ್ನುವಂತಹ ಪದಗಳು ಏನಾಗಿದ್ದಾವೆ? ಸಂಖ್ಯಾವಾಚಕ ಪದಗಳಾಗಿದ್ದಾವೆ ಮಕ್ಕಳೇ. ನೆನಪಿಡಿ, ಇಂತಹ ಸರ್ವನಾಮದ ಕೆಲವು ಪದಗಳು, ಗುಣವಾಚಕದ ಕೆಲವು ಪದಗಳು, ಹಾಗೇನೆ ಸಂಖ್ಯಾವಾಚಕದ ಕೆಲವು ಪದಗಳು ಪುಲ್ಲಿಂಗದಲ್ಲೂ, ಸ್ತ್ರೀಲಿಂಗದಲ್ಲೂ ಹಾಗೂ ನಪುಂಸಕ ಲಿಂಗದಲ್ಲೂ 3ರಲ್ಲೂ ಬಳಕೆಯಾದರೆ ಅಂತಹ ಕೆಲವು ಶಬ್ದಗಳನ್ನು ನಾವು ಎಂತಹ ಲಿಂಗಗಳು? ವಾಚ್ಯಲಿಂಗಗಳು ಅಥವಾ ವಿಶೇಷಾಧೀನ ಲಿಂಗಗಳು ಅಂತ ಹೇಳಿ ಕರೀತಾ ಹೋಗ್ತಾರೆ. ಈಗ ಅವನ್ನೇ ಉದಾಹರಣೆಗಳನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಮೊದಲು ಸರ್ವನಾಮದ ಪದವನ್ನ
ಉದಾಹರಣೆಯಾಗಿ ತಗೊಂಡಿದ್ದೀನಿ. ಏನಿದೆ? ನೀನು ತಂದೆ. ನೀನು ನೀನು ಅನ್ನೋದೇನದು? ಸರ್ವನಾಮದ ಪದ. ಅರ್ಥ ಆಗ್ತದಲ್ಲ? ನೀನು ತಂದೆ. ನೋಡಿ, ನೀನು ತಂದೆ ಅಂದ್ರೆ ಇಲ್ಲಿ ತಂದೆ ಅನ್ನೋದು ಪುಲ್ಲಿಂಗ, ಪುಲ್ಲಿಂಗದಲ್ಲಿ ಬಳಕೆ ಆಯಿತು ಆ ಸರ್ವನಾಮ. ಹಾಗೇನೆ ಅದೇ ನೀನು ಅನ್ನೋ ಪದ ನೀನು ತಾಯಿ ಅಲ್ಲ, ಸ್ತ್ರೀಲಿಂಗ ರೂಪದಲ್ಲಿ ಬಳಕೆ ಆಯಿತು. ಹಾಗೇನೆ ನೀನು ಪಶು, ನೀನು ಪಶು ಪ್ರಾಣಿ, ನೀನು ಹಸು, ಈ ತರದಲ್ಲಿ ಬಳಕೆಯಾದ್ರೆ, ಅಥವಾ ನೀನು ಮರ, ಮರ ಅನ್ನೋದು ಅದು ನಪುಂಸಕಲಿಂಗ. ಪಶು ಅನ್ನೋದು ಕೂಡ ಪ್ರಾಣಿ ಪಕ್ಷಿಗಳನ್ನು ಕೂಡ ನಾವು ನಪುಂಸಕ ಲಿಂಗದಲ್ಲಿ ಸೇರಿಸಿದೀವಿ ಅಂಥೇಳಿ ಈಗಾಗಲೇ ಮೊದಲೇ ತಿಳಿದಿದ್ದೀವಿ ನಾವು. ಹಾಗಾಗಿ ಇಲ್ಲಿ ನೋಡಿ, ನೀನು ಅನ್ನುವಂತಹ ಸರ್ವನಾಮದ ಪದವನ್ನ ನಾವು ಪುಲ್ಲಿಂಗದಲ್ಲೂ ಕಂಡ್ವಿ, ಸ್ತ್ರೀಲಿಂಗದಲ್ಲೂ ಕಂಡ್ವಿ, ಹಾಗೇನೆ ನಪುಂಸಕ ಲಿಂಗದಲ್ಲೂ ಕೂಡ ಕಾಣ್ತಾ ಇದ್ದೀವಿ. ಹೀಗೆ ಮೂರೂ ಲಿಂಗಗಳಲ್ಲೂ ಬಳಕೆಯಾಗುವ ಕೆಲವು ಸರ್ವನಾಮಗಳನ್ನ, ಅಂತಹ ಪದಗಳನ್ನ ನಾವು ಯಾವ ಲಿಂಗಕ್ಕೆ ಸೇರಿಸ್ತೀವಿ? ವಾಚ್ಯಲಿಂಗದ ಅಡಿಯಲ್ಲಿ ಸೇರಿಸ್ತಾ ಹೋಗ್ತೀವಿ, ಅಥವಾ ವಿಶೇಷಾಧೀನ ಲಿಂಗ ಅಂಥೇಳಿ ಕರಿತಾ ಹೋಗ್ತೀವಿ. ಇನ್ನು ನೋಡಿ, ಮುಂದಿನದಾಗಿ ಗುಣವಾಚಕ ಪದವನ್ನು ಉದಾಹರಣೆಯಾಗಿ ತಗೊಂಡಿದ್ದೀನಿ. ಇಲ್ಲಿ ಹೇಳಿದ್ದೀನಲ್ಲ, ಒಳ್ಳೆಯ, ಕೆಟ್ಟ, ಆಮೇಲೆ ಸಣ್ಣ, ದೊಡ್ಡ, ಕೆಂಪು, ಕರಿ, ಬಿಳಿ, ಇವೆಲ್ಲ ಗುಣವಾಚಕ ಪದಗಳು. ಇಲ್ಲಿ ನೋಡಿ, ಒಳ್ಳೆಯ ಹುಡುಗ. ಒಳ್ಳೆಯ ಅನ್ನೋದು ಎಂಥ ಪದಪ ಅಂತ ಹೇಳಿದ್ರೆ ಗುಣವಾಚಕ ಪದ. ಈ ಒಳ್ಳೆಯ ಹುಡುಗ, ಹುಡುಗ ಅನ್ನೋದು ಪುಲ್ಲಿಂಗ ರೂಪ. ಅದೇ ಒಳ್ಳೆಯ ಹುಡುಗಿ, ಹುಡುಗಿ ಅನ್ನೋದು ಸ್ತ್ರೀಲಿಂಗ ರೂಪ. ಹಾಗೇನೆ ಒಳ್ಳೆಯ ಹಸು, ಒಳ್ಳೆಯ ಮನೆ, ಒಳ್ಳೆಯ ಮರ, ಒಳ್ಳೆಯ ಪುಸ್ತಕ ಬಳಸಬಹುದಲ್ಲ ನಾವು ಈ ತರದಲ್ಲಿ ಹೆಚ್ಚಾಗಿ. ಇಲ್ಲಿ ಒಳ್ಳೆಯ ಅನ್ನುವಂತಹ ಗುಣವಾಚಕ ಪದ ಪುಲ್ಲಿಂಗದಲ್ಲೂ ಬಳಕೆಯಾಯಿತು, ಸ್ತ್ರೀಲಿಂಗದಲ್ಲೂ ಬಳಕೆಯಾಯಿತು, ಹಾಗೇನೆ ನಪುಂಸಕ ಲಿಂಗದಲ್ಲೂ ಬಳಕೆಯಾದದ್ದನ್ನು ನೀವು ಗಮನಿಸಿದ್ರಿ. ಇಂಥವನ್ನು ಅನೇಕ ಬಳಸಬಹುದು ನಾವು. ಕೆಟ್ಟ ತಂದೆ, ಕೆಟ್ಟ ತಾಯಿ, ಕೆಟ್ಟ ಹಸು, ಅಥವಾ ಕೆಟ್ಟ ಪುಸ್ತಕ, ಏನ್ ಬೇಕಾದರೂ ಹೇಳ್ಬೋದು. ಗುಣವಾಚಕ ಪದ ಪುಲ್ಲಿಂಗದಲ್ಲೂ ಬಳಕೆಯಾಗೋದನ್ನ ಕಾಣ್ತೀವಿ, ಸ್ತ್ರೀಲಿಂಗದಲ್ಲೂ ಬಳಕೆಯಾಗೋದನ್ನ ಕಾಣ್ತೀವಿ, ಹಾಗೇನೆ ನಪುಂಸಕ ಲಿಂಗದಲ್ಲೂ ಬಳಕೆಯಾಗೋದನ್ನ ನಾವು ನೋಡಿದ್ವಿ. ಇನ್ನ ಕೆಲವು ಸಂಖ್ಯಾವಾಚಕ ಪದಗಳು 10, 100, 5, 2, 1, ಈ ತರದ ಪದಗಳನ್ನು ನೋಡಿ. ಇಲ್ಲಿ 10 ಹುಡುಗರು, ಇಲ್ಲಿ 10 ಅನ್ನೋದು ಎಂತಹ ಪದ? ಅದು ಸಂಖ್ಯಾವಾಚಕ ಪದ. ಹೇಳಿದಿನಲ್ಲ, 10 ಹುಡುಗರು, 10 ಹುಡುಗಿಯರು. ಹುಡುಗಿಯರು ಅಂದಾಗ ನಮಗಿಲ್ಲಿ ಸ್ತ್ರೀಲಿಂಗ ರೂಪ ವ್ಯಕ್ತ ಆಗೋದನ್ನ ಕಾಣ್ತಾ ಇದ್ದೀರಿ. ಹಾಗೇನೆ 10 ಹಸುಗಳು ಅಲ್ಲ, ಅಥವಾ ಹಲವು, ಕೆಲವು, ಇವು ಕೂಡ ಸಂಖ್ಯಾವಾಚಕದಲ್ಲೇ ಬಳಕೆಯಾಗುವ ಪದಗಳು ನೋಡಿ. ಹಲವು ಹುಡುಗರು, ಅಥವಾ ಹಲವು ಹುಡುಗಿಯರು, ಅಥವಾ ಹಲವು ಮರಗಳು ಬಳಸ್ಬೋದಲ್ಲ. ಈ ಥರದಲ್ಲಿ 10 ಅನ್ನುವಂತಹ ಸಂಖ್ಯಾವಾಚಕ ಪದ ಕೂಡ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗದಲ್ಲೂ ಕೂಡ ಬಳಕೆಯಾದದ್ದನ್ನು ನೀವು ಗಮನಿಸ್ತೀರಿ. ಹೀಗೆ ಮೂರರಲ್ಲೂ ಬಳಕೆಯಾಗುವ ಕೆಲವು ಶಬ್ದಗಳನ್ನು, ಮೂರು ಲಿಂಗಗಳಲ್ಲೂ ಬಳಕೆಯಾಗುವ ಶಬ್ದಗಳನ್ನು ನಾವು ವಾಚ್ಯಲಿಂಗಗಳು ಅಂತ ಹೇಳಿ ಕರಿತೀವಿ. ಇನ್ನೊಂದು ವಿಶೇಷಾಧೀನ ಲಿಂಗಗಳು. ಈಗ ನೋಡಿ, ಒಳ್ಳೆಯ, ಕೆಟ್ಟ, ಅಥವಾ ಇನ್ನೂ ಒಂದು ಪದವನ್ನು ಹೇಳಬಹುದು ನಾವು. ಏನದು? ಕೆಂಪು ಗುಲಾಬಿ. ಗುಲಾಬಿ ಅನ್ನೋದೇನದು? ಒಂದು ಹೂವಿನ ಹೆಸರು. ಅಲ್ಲದಕ್ಕಿಂತ ಹೆಚ್ಚಾಗಿ ಹೂವು ನಪುಂಸಕ ಲಿಂಗದಲ್ಲಿ ಸೇರುತ್ತೆ. ಅಂದ್ರೆ ಗುಲಾಬಿಯ ಹಿಂದೆ ಇರುವ ಕೆಂಪು ಅನ್ನುವಂತಹ ಪದ ಗುಣವಾಚಕ ಆಗಿದ್ರೂ ಕೂಡ ಅದು ವಿಶೇಷತೆಯನ್ನ ಹೇಳುವಂಥದ್ದು. ಮುಂದೆ ಇರುವಂತಹ ನಾಮಪದದ ವಿಶೇಷತೆಯನ್ನ ಹೇಳುವಂಥದ್ದು. ಹೂವು ಅನ್ನೋದು ನಾಮಪದ, ಗುಲಾಬಿ ಅನ್ನೋದು ನಾಮಪದ. ಅದನ್ನೇ ಹೇಳಿರ್ತಕ್ಕಂಥದ್ದು ವಿಶೇಷಾಧೀನ ಲಿಂಗ. ಒಂದು ಲಿಂಗಕ್ಕೆ ವಿಶೇಷಾಧೀನವಾಗಿ ಪದ ಬಳಕೆಯಾಗುವಂಥದ್ದು, ಲಿಂಗಕ್ಕೆ ಅಧೀನವಾಗಿ ವಿಶೇಷತೆಯ ಅಂಶವನ್ನ ಒಳಗೊಂಡ ಪದವನ್ನ ಬಳಕೆ ಮಾಡತಕ್ಕಂಥದ್ದು. ಆ ಕೆಂಪು ಗುಲಾಬಿ ಅನ್ನೋ ತರದಲ್ಲೇ ನಾವು ಪುಲ್ಲಿಂಗಕ್ಕೂ ಬಳಸಬಹುದು. ಕೆಂಪು ಹುಡುಗ, ಕೆಂಪು ಹುಡುಗಿ ಹೇಳ್ಬೋದಲ್ಲ ಈ ತರದಲ್ಲಿ. ಅಥವಾ ಬಿಳಿ ಹುಡುಗ,
ಬಿಳಿ ಹುಡುಗಿ, ಬಿಳಿ ಹುಡುಗ ಅಂದಾಗ ಅಲ್ಲಿ ಬಿಳಿ ಅನ್ನೋದು ಗುಣವಾಚಕ, ವಿಶೇಷತೆಯ ಅಂಶವಾಗಿ ಪದವಾಗಿ ಬಳಕೆಯಾಗಿರ್ತಕ್ಕಂಥದ್ದು. ಹಾಗಾಗಿ ಇವುಗಳನ್ನು ವಿಶೇಷಾಧೀನ ಲಿಂಗಗಳು ಅಥವಾ ವಾಚ್ಯ ಲಿಂಗಗಳು ಅಂಥೇಳಿ ಕರೀತಾ ಹೋಗ್ತಾರೆ. ಮೂರೂ ಲಿಂಗದಲ್ಲೂ ಬಳಕೆ ಆಗೋದ್ರಿಂದ ಮಕ್ಕಳೇ ಇವುಗಳನ್ನು ತ್ರಿಲಿಂಗ ಅಂತನೂ ಕೂಡ ಕರೀತಾರೆ. ತ್ರಿಲಿಂಗಗಳು ಮೂರು ಲಿಂಗದಲ್ಲೂ ಬಳಕೆ ಆಗ್ತಾವೆ. ಈ ಲಿಂಗದ ಅರ್ಥ ನಿಮಗೆ ಆಯಿತು ಅಂಥೇಳಿ ನಾನು ಭಾವಿಸ್ತೀನಿ ಮಕ್ಕಳೇ. ಇದು ಅನ್ಯ ಲಿಂಗಗಳಲ್ಲಿ ವಾಚ್ಯಲಿಂಗ ಅಥವಾ ವಿಶೇಷಾಧೀನ ಲಿಂಗ 4ನೆಯ ಲಿಂಗವನ್ನಾಗಿ ನಾವು ಗಮನಿಸಿದ್ವಿ. ಈಗ ನಂತರದಲ್ಲಿ 5ನೆಯ ಅನ್ಯಲಿಂಗದ ಒಂದು ಯಾವುದೋ ವಿಧ ಅಂತ ಹೇಳಿದ್ರೆ ಪುಂ ಸ್ತ್ರೀಲಿಂಗ. ಯಾವುದು? ಪುಂ ಸ್ತ್ರೀಲಿಂಗ. ಅದರ ಬಗ್ಗೆ ನೋಡೋಣ. ನಾವು 5ನೆಯ ಲಿಂಗದ ಕಡೆಗೆ ಬರೋಣ. ಅದು ಯಾವುದು ಅಂತ ಹೇಳಿದ್ರೆ ಪುಂ ಸ್ತ್ರೀಲಿಂಗ. ಹೆಸರೇ ಹೇಳುತ್ತೆ, ಪುಂ ಸ್ತ್ರೀಲಿಂಗ ಅಂದರೆ ಪುಲ್ಲಿಂಗವಾಗಿಯೂ ಬಳಕೆಯಾಗಬೇಕು, ಸ್ತ್ರೀಲಿಂಗವಾಗಿಯೂ ಬಳಕೆಯಾಗಬೇಕು. ಅಂತಹ ಶಬ್ದಗಳನ್ನು ಪುಂ ಸ್ತ್ರೀಲಿಂಗ ಅಂತಾರೆ. ಇಲ್ಲಿದ ನೋಡಿ ಏನಿದೆ ಅದರ ವ್ಯಾಖ್ಯಾನವನ್ನು ಎಲ್ಲರೂ ಸರಿಯಾಗಿ ಗಮನಿಸಿ. ಕೆಲವು ಸರ್ವನಾಮಗಳು ಬಹಳ ಬರ್ತವೆ. ಆತ್ಮಾರ್ಥಕ ಸರ್ವನಾಮ, ಹಾಗೆಯೇ ಪ್ರಶ್ನಾರ್ಥಕ ಸರ್ವನಾಮ, ಬಹಳ ಬರ್ತವೆ. ಅಂತಹ ಸರ್ವನಾಮಗಳಲ್ಲಿ ಕೆಲವು ಸರ್ವನಾಮಗಳು ಪುಲ್ಲಿಂಗದಲ್ಲೂ ಬಳಕೆಯಾಗಬೇಕು, ನೆನ್ಪಿಟ್ಕೊಳ್ಳಿ. ಹಾಗೆಯೇ ಸ್ತ್ರೀಲಿಂಗದಲ್ಲೂ ಕೂಡ ಬಳಕೆಯಾಗಬೇಕು. ಎರಡೂ ಲಿಂಗಗಳಲ್ಲಿ ಬಳಕೆಯಾಗುವಂತಹ ಕೆಲವು ಸರ್ವನಾಮಗಳನ್ನು ನಾವು ಏನಂತ ಕರೆದಿದ್ದೀವಪ್ಪ ಅಂತ ಹೇಳಿದ್ರೆ ಪುಂ ಸ್ತ್ರೀಲಿಂಗ ಅಂಥೇಳಿ ಕರೀತಾ ಹೋಗ್ತೀವಿ. ಉದಾಹರಣೆಗೆ ಅವರು, ಇವರು ಅನ್ನುವಂತಹ ಈ ಸರ್ವನಾಮದ ಪದಗಳೇನದವಲ್ಲ, ಪುರುಷಾರ್ಥಕ ಸರ್ವನಾಮಗಳು, ಆತ್ಮಾರ್ಥಕ ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ ಹಿಂಗಿದಾವೆ. ಅದರಲ್ಲಿ ಅವರು, ಇವರು ಅನ್ನುವಂತಹ ಸರ್ವನಾಮಗಳು ಪುಲ್ಲಿಂಗಕ್ಕೂ ಬಳಕೆ ಆಗ್ತವೆ, ಸ್ತ್ರೀಲಿಂಗಕ್ಕೂ ಬಳಕೆ ಆಗ್ತವೆ. ಇಲ್ಲಿ ನೋಡಿ, ಇಲ್ಲೇ ಇದೆ ಅವರು ಸ್ತ್ರೀಯರು. ಗಮನಿಸ್ತಿದಿರಲ್ಲ, ಅವರು ಸ್ತ್ರೀಯರು. ಇಲ್ಲಿ ಬರೀ ಅವರು ಅನ್ನೋದನ್ನು ಅಷ್ಟೇ ನೋಡೋದಲ್ಲ, ಮುಂದಿದೆ ಪದ ಸ್ತ್ರೀಯರು. ಹಾಗಾಗಿ ಇದು ಏನಾಗಿದೆ? ಇದು ಪುಂ ಸ್ತ್ರೀಲಿಂಗಕ್ಕೆ ಉದಾಹರಣೆಯನ್ನ ಬರ್ತಕ್ಕಂಥದ್ದು. ಅದೇ ನೋಡಿ, ಅವರು ಪುರುಷರು ಅಂದರೆ ಇಲ್ಲಿ ಅವರು, ಇವರು ಅನ್ನುವಂತಹ ಸರ್ವನಾಮದ ಪದ ಪುಂ ಸ್ತ್ರೀಲಿಂಗಕ್ಕೆ ಉದಾಹರಣೆಯಾಗಿ ಬಳಕೆ ಆಗ್ತಕ್ಕಂಥದ್ದು. ಅವರು ಸ್ತ್ರೀಯರು, ಅವರು ಪುರುಷರು. ಅದೇ ರೀತಿ ಇವರು ಸ್ತ್ರೀಯರು, ಇವರು ಪುರುಷರು. ಬರೇ ಪುರುಷರು ಸ್ತ್ರೀಯರು ಅಂತ ಬಂದ್ರೆ ನಾವು ಪುಲ್ಲಿಂಗ ಸ್ತ್ರೀಲಿಂಗಕ್ಕೆ ಗುರುತಿಸ್ತಾ ಹೋಗ್ಬಿಡ್ತೀವಿ ನಾವು. ಆದರೆ ಇಲ್ಲಿ ಅದರ ಜೊತೆಯಲ್ಲಿ ಏನು ಬಂದಿದೆ? ಅವರು, ಇವರು ಅನ್ನುವಂತಹ ಸರ್ವನಾಮದ ಪದಗಳು ಸೇರಿಕೊಂಡಿದ್ದಾವೆ. ಕೆಲವು ಸರ್ವನಾಮದ ಪದಗಳು ಪುಲ್ಲಿಂಗದಲ್ಲೂ ಹಾಗೆಯೇ ಸ್ತ್ರೀಲಿಂಗದಲ್ಲಿಯೂ ಪ್ರಯೋಗವಾಗುವುದನ್ನು ನೀವಿಲ್ಲಿ ಕಾಣ್ತಾ ಇದ್ದೀರಿ. ಇಲ್ಲಿ ಇನ್ನೂ ಒಂದನ್ನು ಗಮನಿಸ್ರಿ. ನೋಡಿ, ಇಲ್ಲಿ ಅವರು ರಾಷ್ಟ್ರಪತಿ, ಇಲ್ಲಿ ಅಬ್ಸರ್ವ್ ಮಾಡಕತ್ತೀರಿ ಅಂತ ಅನ್ಕೊಳ್ತೀನಿ ನಾನು. ಅವರು ರಾಷ್ಟ್ರಪತಿ. ಈಗ ಹೇಳಿ, ರಾಷ್ಟ್ರಪತಿ ಅನ್ನುವಂತಹ ಪದನ ನಾವು ಪುಲ್ಲಿಂಗಕ್ಕೂ ಬಳಸ್ತೀವಿ, ಸ್ತ್ರೀಲಿಂಗಕ್ಕೂ ಬಳಸೋದನ್ನ ನೀವು ಗಮನಿಸಬಹುದು. APJ ಅಬ್ದುಲ್ ಕಲಾಂ ಅವರು ಕೂಡ ರಾಷ್ಟ್ರಪತಿ ಆಗಿದ್ರು, ಪ್ರತಿಭಾ ಪಾಟೀಲ್ ಅವರು ಕೂಡ ರಾಷ್ಟ್ರಪತಿ ಆಗಿರೋದನ್ನ ನೀವು ಗಮನಿಸಿದಿರಿ. ಹಾಗಾಗಿ ನಾವು ದೇಶಕ್ಕೆ ಒಬ್ಬರನ್ನೇ ರಾಷ್ಟ್ರಪತಿ ಅಂತ ಹೇಳಿ ಕರಿತೀವಿ ಹೊರತಾಗಿ ಯಾರಾದ್ರೂ ಸ್ತ್ರೀ ರಾಷ್ಟ್ರಪತಿ ಆಗಿದ್ದಾಳೆ ಅಂದಾಕ್ಷಣನೇ ರಾಷ್ಟ್ರಪತ್ನಿ ಅಂತ ಹೇಳಿ ನಾವು ಕರೆಯುವುದಿಲ್ಲ. ಹಾಗಾಗಿ ರಾಷ್ಟ್ರಪತಿ, ಅವರು ರಾಷ್ಟ್ರಪತಿ ಪುಲ್ಲಿಂಗಕ್ಕೂ ಬಳಕೆ ಆಯಿತು. ಅಂದರೆ ಅವರು ಅನ್ನುವಂತಹ ಸರ್ವನಾಮ ಪುಲ್ಲಿಂಗದಲ್ಲೂ ಬಳಕೆಗೆ ಬರುತ್ತೆ, ಸ್ತ್ರೀಲಿಂಗದಲ್ಲೂ ಕೂಡ ಬಳಕೆಗೆ ಬರುತ್ತೆ. ಹಾಗೇನೆ ಅವರು ಮುಖ್ಯಮಂತ್ರಿ. ನೋಡ್ರಿ, ಮುಖ್ಯಮಂತ್ರಿಯ ಸ್ಥಾನವನ್ನ, ಆ ಹುದ್ದೆಗಳನ್ನ ಪುರುಷರು ಕೂಡ ಅಲಂಕರಿಸಬಹುದು, ಸ್ತ್ರೀಯರು ಕೂಡ ಅಲಂಕರಿಸಬಹುದು. ಹಾಗಾಗಿ ಅವರು ಮುಖ್ಯಮಂತ್ರಿ ಅಥವಾ ಇವರು ಮುಖ್ಯಮಂತ್ರಿ ಅನ್ನೋ ಪದಗಳು ಪುಂ ಸ್ತ್ರೀಲಿಂಗಕ್ಕೆ, ಪುಲ್ಲಿಂಗಕ್ಕೂ ಸ್ತ್ರೀಲಿಂಗಕ್ಕೂ ಈ ಪದಗಳು ಬಳಕೆ ಆಗೋದನ್ನ ನೀವು ಗಮನಿಸ್ತಿದ್ದೀರಿ. ಅದೇ ರೀತಿ ಇನ್ನು ಶಿಕ್ಷಕರು, ಗುರುಗಳಿಗೆ ವಿಷಯಕ್ಕೆ ಬರಬೇಕಾದ್ರೆ ಗುರು ಅನ್ನುವಂತಹ ವಿಷಯ, ಗುರು ಸ್ತ್ರೀಲಿಂಗನೂ ಆಗಿರಬಹುದು, ಪುಲ್ಲಿಂಗನೂ ಆಗಿರಬಹುದು. ನೋಡಿ, ಅವರು ಗುರುಗಳು. ಗುರುಗಳು ಅಂತಂದಾಗ ಅಲ್ಲಿ ಪುಲ್ಲಿಂಗನೂ ಬರ್ತತಿ, ಸ್ತ್ರೀಲಿಂಗನೂ ಕೂಡ ಬರೋದನ್ನು ನಾವು ಗಮನಿಸ್ಬೋದು. ಹಾಗಾಗಿ ಅವರು, ಇವರು ಅನ್ನುವಂತಹ ಈ ಕೆಲವು ಸರ್ವನಾಮಗಳು ಪುಲ್ಲಿಂಗದಲ್ಲೂ ಬಳಕೆ ಆಗ್ತವೆ, ಹಾಗೇನೆ ಸ್ತ್ರೀಲಿಂಗದಲ್ಲೂ ಕೂಡ ಬಳಕೆ ಆಗ್ತವೆ. ಅದು ಹೆಂಗೆ ಅಂದರೆ
ಭೇದವಿಲ್ಲದಂತೆ, ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಪುಲ್ಲಿಂಗಕ್ಕೂ ಸ್ತ್ರೀಲಿಂಗಕ್ಕೂ ಭೇದವಿಲ್ಲದಂತೆ ಎರಡರಲ್ಲೂ ಬಳಕೆಯಾಗುವಂತಹ, ಎರಡೂ ಲಿಂಗಗಳಲ್ಲೂ ಪ್ರಯೋಗವಾಗುವಂತಹ ಈ ಥರದ ಶಬ್ದಗಳನ್ನು ನಾವು ಎಂತಹ ಲಿಂಗಗಳು? ಪುಂ ಸ್ತ್ರೀಲಿಂಗ ಅಂಥೇಳಿ ಕರಿತೀವಿ. ಹಾಗಾಗಿ ಈ ಪುಂ ಸ್ತ್ರೀಲಿಂಗ ಅಂದ್ರೇನು ಅನ್ನುವಂತಹ ಈ ವಿಷಯನೂ ಕೂಡ ನಿಮಗೆ ಅರ್ಥ ಆಯಿತು ಅಂಥೇಳಿ ನಾನು ಭಾವಿಸ್ತೀನಿ ಮಕ್ಕಳೇ. ಇನ್ನು ಕೊನೆಯದಾಗಿರ್ತಕ್ಕಂಥದ್ದು ಅವ್ಯಯ ಲಿಂಗ. ಏನು ಅವ್ಯಯ ಲಿಂಗ? ಅದನ್ನು ಕೂಡ ನಾವು ವ್ಯಾಖ್ಯಾನದ ಜೊತೆಯಲ್ಲಿ ತಿಳಿಯೋಣ. ಏನದು ಅವ್ಯಯ ಲಿಂಗ? ಹಿಂಗಂದ್ರೆ ಏನು? ಇಲ್ಲಿದೆ, ಅವ್ಯಯದ ಜೊತೆ ಲಿಂಗ ಸೇರಿ ಆಗುವ ಲಿಂಗಗಳೇ ಅವ್ಯಯ ಲಿಂಗಗಳು ಅಂತ ಹೇಳಿ ಕರೆದಿದ್ದಾರೆ. ಅಂದ್ರೆ ನಿಮಗೆ ಮೊದಲು ಅವ್ಯಯ ಅಂದ್ರೇನು ಅನ್ನೋದು ಗೊತ್ತಾಗಬೇಕು. ಅದಕ್ಕೊಂದು ವಿಷಯ ಹೇಳ್ತೀನಿ ಮಕ್ಕಳೇ, ನಿಮಗೆ ಅವ್ಯಯಗಳು ಅನ್ನೋದೇ ಒಂದು ವ್ಯಾಕರಣಾಂಶ ಇದೆ. ಅದನ್ನು ಮುಂದಿನ ದಿನಗಳಲ್ಲಿ ನಾನು ಮಾಡ್ತೀನಂತೆ. ಆದರೂ ಈಗ ಸಂಕ್ಷಿಪ್ತವಾಗಿ ನಿಮಗೆ ಅವ್ಯಯ ಅಂದ್ರೆ ಏನು ಅನ್ನೋದನ್ನು ಹೇಳ್ತೀನಿ. ಈ ಅವ್ಯಯ ಪದಗಳು ಎಲ್ಲ ಸಂದರ್ಭದಲ್ಲೂ ಏಕರೂಪವಾಗಿರುವಂತಹ ಪದಗಳಾಗಿದ್ದಾವೆ. ತನ್ನ ರೂಪದಲ್ಲಿ ವಿಕಾರವನ್ನ ಹೊಂದದೆ ಎಲ್ಲ ಕಾಲಕ್ಕೂ ಒಂದೇ ರೀತಿಯಾಗಿರ್ತಕ್ಕಂತಹ ಪದಗಳನ್ನು ಅವ್ಯಯಗಳು ಅಂತ ಹೇಳಿ ಕರೀತಾರೆ. ಈಗ ನಾಮಪದಗಳಾಗಿರಲಿ, ಕ್ರಿಯಾಪದಗಳಾಗಿರಲಿ, ಲಿಂಗಗಳಾಗಿರಲಿ, ಇವು ತಮ್ಮ ರೂಪದಲ್ಲಿ ಬದಲಾವಣೆಯನ್ನು ಹೊಂದುತ್ತವೆ. ಆದರೆ ಅವ್ಯಯದ ಪದಗಳು ಎಂತಹ ಸಂದರ್ಭದಲ್ಲೂ ತನ್ನ ರೂಪದಲ್ಲಿ ಅಥವಾ ತನ್ನ ಆಕಾರದಲ್ಲಿ ಯಾವ ಬದಲಾವಣೆಯನ್ನು ಹೊಂದೋದಿಲ್ಲ. ಅಂತಹ ಪದಗಳನ್ನು ಅವ್ಯಯದ ಪದಗಳು ಅಂತ ಹೇಳಿ ಕರೀತಾರೆ. ಈಗ ಅದಕ್ಕೆ ಉದಾಹರಣೆಗಳನ್ನು ಕೊಡೋದಾತಪ್ಪ ಅಂದರೆ ಇಲ್ಲಿದೆ ನೋಡಿ, ಕೊಡ್ತಾ ಇದ್ದೀನಿ. ಚೆನ್ನಾಗಿ, ಮೆಲ್ಲನೆ, ತಟ್ಟನೆ, ಸೊಗಸಾಗಿ, ಗಮನಿಸ್ತದಿರಲ್ಲ? ಈ ಥರದ ಪದಗಳೆಲ್ಲವೂ ಕೂಡ ಅವ್ಯಯದ ಪದಗಳು. ಇವು ಏನು ಪುಲ್ಲಿಂಗ ಬರಲಿ, ಸ್ತ್ರೀಲಿಂಗ ಬರಲಿ, ನಪುಂಸಕಲಿಂಗ ಬರಲಿ, ಆಮೇಲೆ ಕ್ರಿಯಾಪದಗಳು ಇವು ಏನು ಬಂದರೂ ಹಾಗೆ ಇರ್ತವೆ. ಇಲ್ಲಿ ಉದಾಹರಣೆಗಳನ್ನೇ ಗಮನಿಸಿಬಿಡಿ ನೋಡಿ. ಚೆನ್ನಾಗಿ ಹಾಡಿದನು, ಚೆನ್ನಾಗಿ ಹಾಡಿದನು ಅನ್ನೋದರಲ್ಲಿ ಚೆನ್ನಾಗಿ ಅನ್ನೋದು ಅವ್ಯಯದ ಪದ ಮಕ್ಕಳೇ. ನೀವು ಚೆನ್ನಾಗಿ ನೆನಪಿಟ್ಕೊಳ್ಳಿ, ಚೆನ್ನಾಗಿ ಅನ್ನೋದು ಅವ್ಯಯದ ಪದ. ಹಾಗೆ ನೋಡಿ, ಚೆನ್ನಾಗಿ ಹಾಡಿದಳು ಸ್ತ್ರೀಲಿಂಗ ರೂಪ. ಅರ್ಥ ಮಾಡ್ಕೊಳಕತ್ತಿರಲ್ಲ? ಏನಿದೆ ಅವ್ಯಯ ಲಿಂಗ ಅಂದ್ರೆ ಒಂದು ಲಿಂಗದ ಜೊತೆಗೆ ಅವ್ಯಯದ ಪದ ಸೇರ್ಕೊಳ್ಳುತ್ತೆ. ಅವ್ಯಯದ ಪದ ಲಿಂಗದ ಜೊತೆಗೆ ಸೇರಿ ಆಗುವಂತಹ ಲಿಂಗವನ್ನೇ ನಾವು ಏನಂತ ಕರೆದಿದೀವಪ್ಪ ಅಂತ ಹೇಳಿದ್ರೆ ಅವ್ಯಯ ಲಿಂಗ ಅಂತ ಹೇಳಿ ಕರಿತೀವಿ. ನೋಡಿ, ಚೆನ್ನಾಗಿ ಹಾಡಿದನು ಪುಲ್ಲಿಂಗ ರೂಪ. ಅದೇ ರೀತಿ ಚೆನ್ನಾಗಿ ಹಾಡಿದಳು, ಇಲ್ಲಿ ಹಾಡಿದನು ಅನ್ನೋದು ಪುಲ್ಲಿಂಗ ಅರ್ಥವನ್ನ ಕೊಡುತ್ತೆ, ಹಾಡಿದಳು ಅನ್ನೋದು ಸ್ತ್ರೀಲಿಂಗ ಅರ್ಥವನ್ನ ಕೊಡುತ್ತೆ. ಈ ಕ್ರಿಯಾಪದಗಳು ಬದಲಾವಣೆಯನ್ನ ಹೊಂದಿದ್ವು, ತಮ್ಮ ರೂಪದಲ್ಲಿ ಲಿಂಗಕ್ಕನುಸಾರವಾಗಿ ಬದಲಾವಣೆಯನ್ನ ಹೊಂದಿತು. ಆದರೆ ಚೆನ್ನಾಗಿ ಅನ್ನುವಂತಹ ಪದ ತನ್ನ ರೂಪದಲ್ಲಿ ಯಾವುದೇ ಬದಲಾವಣೆಯನ್ನ ಹೊಂದುವುದಿಲ್ಲ. ಹಾಗಾಗಿ ಬದಲಾಗದೆ ಹಾಗೇ ಇರುವ ಪದಗಳನ್ನು ನಾವು ಏನಂತ ಕರಿತೀವಿ? ಅವ್ಯಯಗಳು ಅಂತ ಹೇಳಿ ಕರಿತೀವಿ. ಇಂತಹ ಪದಗಳು ಸಾಕಷ್ಟಿದ್ದಾವೆ. ಇಲ್ಲಿ ನೋಡಿ, ಮುಂದಕ್ಕೆ ಮೆಲ್ಲನೆ, ಮೆಲ್ಲನೆ ಅನ್ನೋದು ಕೂಡ ಒಂದು ಅವ್ಯಯದ ಪದ. ಏನ್ ಬರೆದ್ವಿ? ಮೆಲ್ಲನೆ ಬಂದನು. ಬಂದನು ಅನ್ನೋದು ಪುಲ್ಲಿಂಗ ಅರ್ಥ, ಮೆಲ್ಲನೆ ಅನ್ನೋದು ಅವ್ಯಯದ ಪದ. ಲಿಂಗದ ಜೊತೆಗೆ, ಪುಲ್ಲಿಂಗದ ಜೊತೆಗೆ ಮೆಲ್ಲನೆ ಅನ್ನುವಂತಹ ಅವ್ಯಯದ ಪದ ಸೇರ್ಕೊಂಡಿತ್ತು. ಹಾಗೇನೆ ಮೆಲ್ಲನೆ ಬಂದಳು, ಬಂದಳು ಅನ್ನೋದು ಸ್ತ್ರೀಲಿಂಗ ರೂಪ. ಅದರ ಹಿಂಬದಿಯಲ್ಲಿ ಅವ್ಯಯ ಪದ ಏನಿದೆ? ಮೆಲ್ಲನೆ ಅನ್ನೋದಿದೆ. ಹಾಗೇನೆ ತಟ್ಟನೆ ಹೇಳಿದನು. ಶಿಕ್ಷಕರು ಪಾಠ ಮಾಡ್ತಿರ್ಬೇಕಾದ್ರೆ ಶಾಲೆಯಲ್ಲಿ ಮಕ್ಕಳು ಪ್ರಶ್ನೆ ಕೇಳಿದಾಗ ಅಥವಾ ಶಿಕ್ಷಕರು ಮಕ್ಕಳಿಗೆ ಕೇಳಿದಾಗ ಜಾಣ ವಿದ್ಯಾರ್ಥಿ ಉತ್ತರವನ್ನ ಥಟ್ಟನೆ ಹೇಳ್ತಕ್ಕಂಥದ್ದು. ಥಟ್ಟನೆ, ಥಟ್ಟನೆ ಅನ್ನೋ ಪದ ಅವ್ಯಯದ ಪದ. ಥಟ್ಟನೆ ಹೇಳಿದನು, ತಟ್ಟನೆ ಹೇಳಿದಳು. ನೋಡಿ, ಇಲ್ಲಿ ತಟ್ಟನೆ ಅನ್ನುವಂತಹ ಪದ ಬದಲಾವಣೆಯನ್ನ ಹೊಂದಲಿಲ್ಲ, ಯಾವಾಗಲೂ ಕೂಡ ಒಂದೇ ರೀತಿಯಾಗಿ ಇರುತ್ತೆ. ಹಾಗಾಗಿ ಇಲ್ಲಿ ಅವ್ಯಯ ಲಿಂಗ ಅಂದ್ರೆ ಬಹಳ ಸುಲಭ. ಅವ್ಯಯದ ಪದ ಯಾವುದರ ಜೊತೆ ಸೇರಿ, ಲಿಂಗದ ಜೊತೆ ಸೇರಿ ಅಥವಾ ಅವ್ಯಯದ ಜೊತೆ ಲಿಂಗ ಸೇರಿ ಆಗುವಂತಹ ಪದಗಳನ್ನೇ ಅಥವಾ ಲಿಂಗಗಳನ್ನೇ ನಾವೇನಂತ ಕರೆದಿದ್ದೀವಿ? ಅವ್ಯಯ ಲಿಂಗಗಳು ಅಂಥೇಳಿ ಕರೆದಿದ್ದೀವಿ.
ಇವಿಷ್ಟು ಮಕ್ಕಳೇ ಲಿಂಗಗಳಲ್ಲಿ ಬರುವಂತಹ ಅನ್ಯ ಲಿಂಗಗಳು. ಪುಂಸಕಲಿಂಗ, ಸ್ತ್ರೀ ನಪುಂಸಕಲಿಂಗ, ನಿತ್ಯ ನಪುಂಸಕಲಿಂಗ, ಹಾಗೆಯೇ ವಾಚ್ಯಲಿಂಗ, ವಿಶೇಷಾಧೀನ ಲಿಂಗ, ಆಮೇಲೆ ಸ್ತ್ರೀಲಿಂಗ, ಆಮೇಲೆ ಕೊನೆಯದಾಗಿರ್ತಕ್ಕಂಥದ್ದು ಅವ್ಯಯ ಲಿಂಗ. ಇವಿಷ್ಟು ವಿಷಯಗಳನ್ನು ತಿಳಿಯುವುದರೊಂದಿಗೆ ನಾವು ಲಿಂಗಗಳು ಅನ್ನುವಂತಹ ವ್ಯಾಕರಣಾಂಶವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಇದೆಲ್ಲದೂ ಕೂಡ ನಿಮಗೆ ಅರ್ಥಪೂರ್ಣವಾಗಿ ಮನವರಿಕೆ ಆಗಿದೆ ಅನ್ನೋದು ನನ್ನ ಒಂದು ಭಾವನೆ ಮಕ್ಕಳೇ. ಯಾರೆಲ್ಲ ನನ್ನ ಈ GMV ಕನ್ನಡ ಚಾನಲನ್ನು ನೋಡ್ತಾ ಇದ್ದೀರಿ, ಕೇವಲ ನೋಡೋದು ಮಾಡಬೇಡಿ, ಸಬ್ಸ್ಕ್ರೈಬ್ ಆಗಿ ನೋಡಿ ಅನ್ನೋದನ್ನು ವಿನಂತಿ ಮಾಡ್ಕೊಳ್ತೀನಿ. ಇಷ್ಟವಾದಲ್ಲಿ ಲೈಕ್ ಮಾಡಿ. ಹಾಗೆಯೇ ಇದನ್ನು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು 6ರಿಂದ 10ನೇ ತರಗತಿ ಓದುವಂಥ ಮಕ್ಕಳಿಗೆ ಇದನ್ನು ಶೇರ್ ಮಾಡಿ, ಅವರಿಗದು ಎಲ್ಲೋ ಒಂದು ಕಡೆಗೆ ಅನುಕೂಲ ಆಗಲಿ ಅಂತ ನಾನು ಭಾವಿಸ್ತೀನಿ. ಮತ್ತೊಂದು ಹೊಸ ವ್ಯಾಕರಣಾಂಶದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.